ನಮಗೆ ಕಮೆಂಟ್ ಬಂತು ನಿಮ್ಮ ವಿಡಿಯೋ ನೋಡಿಬಿಟ್ಟು, ಏನು ನಿಮ್ಮ ಅಪ್ಪನಿಗೆ ಈ ಥರ ಇನ್ಸಲ್ಟ್ ಮಾಡ್ತೀವಿ ಅಂತ. ನಮ್ಮಪ್ಪ ಅಂದರೆ ನಮಗೆ ಸ್ವಲ್ಪ ಪಾಪ ಅನಿಸುತ್ತೆ. ಅವ್ರಿಗೇನು ಗೊತ್ತಿಲ್ಲ, ಸ್ವಲ್ಪ ಅಷ್ಟು ಸ್ಮಾರ್ಟ್ ಇಲ್ಲ. No watching videos, no mobiles, only rest, taking more liquid. अब आकर आ अंदर ले बस हो गया. నేర్లే అని తినొచ్చమ్మా? చలువు కదా అది కోల్డ్ కదా. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಅಮ್ಮನ ಮನೆಯಿಂದ 2ನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆಯಿಂದ ಏನು ವ್ಲಾಗ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ನನ್ನ ಮಗ ಪಿಜ್ಜಾ ತಿಂದು ಮಲ್ಕೊಂಡ. ಬೆಳಗ್ಗೆ ಎದ್ದ ತಕ್ಷಣವೇ ಅವನಿಗೆ ಮೈ ಬಿಸಿ ಆಗಿಬಿಟ್ಟಿತ್ತು, ಫೀವರ್ ಬಂದಿತ್ತು. ಸೊ ಅವನ್ನ ನೋಡ್ಕೊತ ಏನು ವ್ಲಾಗ್ ಮಾಡೋದಕ್ಕೆ ಮನಸ್ಸೇ ಬರಲಿಲ್ಲ. ಆ್ಯಕ್ಚುಲಿ ಇವತ್ತು ನಾವು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಬೇಕಾಗಿತ್ತು. ಅವ್ರಿಗೆ ನಿನ್ನೆ ಕಾಲ್ ಮಾಡಿ ಹೇಳಿದ್ವಿ ಬರ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಮಗನಿಗೆ ಫೀವರ್ ಇರೋ ಕಾರಣ ಅಲ್ಲಿಗೂ ಸಹ ಹೋಗಿಲ್ಲ. ಬೆಳಗ್ಗೆ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಮೆಡಿಕಲ್ ಸ್ಟೋರಿಂದ ಮೆಡಿಸಿನ್ ತೊಗೊಂಡು ಬಂದುಬಿಟ್ಟು ಕೊಟ್ವಿ. ಮೆಡಿಸಿನ್ ತಿಂದಮೇಲೆ ಚೆನ್ನಾಗಾಗ್ಬಿಡ್ತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಜ್ವರ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ಅವನ್ನ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ. ಸೋ ಮತ್ತು ಉಜ್ಜ ಚಲೋ ಸನಿ ಆಜ ಬಿಟ್ಟ ಬಂದ್ ಕರ್ದು. ಮನೆ ಹತ್ರ ಇರೋ ಕ್ಲಿನಿಕ್ಗೆ ಕರ್ಕೊಂಡು ಹೋದ್ವಿ. ಡಾಕ್ಟ್ರ್ ಒಂದು ಸಿಮ್ಟಮ್ಸ್ ಎಲ್ಲ ನೋಡಿಬಿಟ್ಟು ಒಂದ್ಸಲ ಬ್ಲಡ್ ಚೆಕಪ್, ಯೂರಿನ್ ಚೆಕಪ್ ಮಾಡಿಸಿ ರಿಪೋರ್ಟ್ನ ತೊಗೊಂಡು ಬನ್ನಿ, ಆಮೇಲೆ ಏನಿದೆಯೋ ರಿಪೋರ್ಟಲ್ಲಿ ಅದ್ರ ಪ್ರಕಾರ ನಾನು ಮೆಡಿಸಿನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಸುಮ್ಮನೆ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು. ಬಟ್ ಅವ್ರು ಅದರಲ್ಲಿ ಬರೆದು ಕೊಟ್ಟಿದ್ದು ಡೆಂಗ್ಯೂದು. ಅದನ್ನು ನೋಡಿ ನನಗೆ ಒಂಥರ ಶಾಕು. ಇವ್ನಿಗೆ ಏನಾದರೂ ಡೆಂಗ್ಯೂ ಬಂದಿದೆಯೋ ಏನೋ ಅಂತ ಹೇಳ್ಬಿಟ್ಟು. ಬಟ್ ದೇವ್ರ ಕೃಪೆಯಿಂದ ಅದು ಬರಲಿಲ್ಲ. ನಮಗೆ ರಿಪೋರ್ಟ್ ಬಂದಮೇಲೆ ಗೊತ್ತಾಯಿತು ನೆಗೆಟಿವ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಈ ಪ್ರೋಸೆಸ್ ನಡೆಯುವಾಗ ತುಂಬ ಅಂದರೆ ತುಂಬ ಭಯ ಆಯಿತು. ರೆಸ್ಟಲ್ಲಿ ಇರಬೇಕು, ಲಿಕ್ವಿಡ್ ಫುಡ್ ತೊಗೋಬೇಕು ಆಯಿತಾ. ಫ್ರೂಟ್ಸು, ಎಸ್ಪೆಷಲಿ ಫ್ರೂಟ್ಸು, ಸಿಟ್ರಸ್ ಫ್ರೂಟ್ಸಲ್ಲಿ ಮೂಸಂಬಿ ಹಣ್ಣು, ಆಮೇಲೆ ದಾಳಿಂಬೆ ಹಣ್ಣು, ಕಿವಿ ಫ್ರೂಟ್, ಆ್ಯಪಲ್ ಇಷ್ಟು ತಿನ್ನಬೇಕು. ಕಾಫಿ ಇದ್ದರೆ ಕೋಕೋನಟ್ ವಾಟರ್ ತೊಗೋಬೇಕು. ಲಿಕ್ವಿಡ್ ಫುಡ್ ಮೇಯ್ನು ಲಿಕ್ವಿಡ್ ಫುಡ್ಡು. ರೆಸ್ಟಲ್ಲಿ ಇರಬೇಕು, ಸ್ಟ್ರೈನ್ ಮಾಡ್ಕೋಬಾರ್ದು, ಗೇಮ್ ಆಡಬಾರ್ದು. ನೋ ವಾಚಿಂಗ್ ವಿಡಿಯೋಸ್, ನೋ ಮೊಬೈಲ್ಸ್, ಓನ್ಲಿ ರೆಸ್ಟ್, ಟೇಕಿಂಗ್ ಮೋರ್ ಲಿಕ್ವಿಡ್ ಆ್ಯಂಡ್ ಕಂಪ್ಲೀಟ್ ರೆಸ್ಟ್. 3 days ಇರುತ್ತೆ. 3 days ಆದಮೇಲೆ ಕಮ್ಮಿ ಆಗುತ್ತೆ. ಅಲ್ಲಿ ಅವ್ರಿಗೆ ಎಷ್ಟು ರೆಸ್ಟ್ ತೊಗೋತೀರೋ, ಎಷ್ಟು ಲಿಕ್ವಿಡ್ ಫುಡ್ ತೊಗೋತೀರೋ, ಎಷ್ಟು ಆರಾಮಾಗಿರ್ತೀರೋ, ಮತ್ತು ಯೂರಿನ್ ಔಟ್ಪುಟ್ ಎಷ್ಟು ಚೆನ್ನಾಗಿ ಆಗ್ತದೋ. ಯಾಕಂದ್ರೆ ಲಿಕ್ವಿಡ್ ತೊಗೊಂಡಾಗ ಯೂರಿನ್ ಜಾಸ್ತಿ ಆಗುತ್ತೆ. ಯೂರಿನ್ ಜಾಸ್ತಿ ಆದಾಗ ಫೀವರು, ಟೆಂಪ್ರೇಚರ್ ಎಲ್ಲ ಕಮ್ಮಿ ಆಗ್ತದೆ. ಫ್ರೂಟ್ಸ್ ತೊಗೋದ್ರಿಂದ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ತೀವ್ರತೆ ಕಮ್ಮಿ ಆಗುತ್ತೆ. ಗೊತ್ತಾಯ್ತಾ? 3 days ಇದ್ದೇ ಇರುತ್ತೆ. 3 days ಆದಮೇಲೆ ಕಮ್ಮಿ ಆಗುತ್ತೆ. ಫ್ರೂಟ್ಸ್ ಇಂಪಾರ್ಟೆಂಟು, ಲಿಕ್ವಿಡ್ ಫುಡ್ ಇಂಪಾರ್ಟೆಂಟು, ರೆಸ್ಟ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. ಚಲೋ ಆಜೋ, ಥ್ಯಾಂಕ್ ಯು ಬೋಲು. ರೆಸ್ಟ್ ಇಸ್ ಇಂಪಾರ್ಟೆಂಟ್. ಸೊ ಡಾಕ್ಟ್ರ್ ಹೇಳ್ದಂಗೆ ಸಿಟ್ರಸ್ ಫ್ರೂಟ್ಸ್ ಎಲ್ಲನೂ ಖರೀದಿ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮ ಮನೇಲಿ ಯಾವಾಗ್ಲೂ ಫ್ರೂಟ್ಸ್ ಎಲ್ಲನೂ ಸ್ಟಾಕ್ ಇರುತ್ತೆ. ಬಟ್ ಆದ್ರೂ ಸಹ ಇನ್ನೂ ನಮ್ಮಮ್ಮ ಖರೀದಿ ಮಾಡ್ತಾಯಿದ್ರೆ, ಫಸ್ಟು ನನ್ನ ಮನೇಲಿ ಇರೋದನ್ನು ಖಾಲಿ ಮಾಡ್ತಾರೆ ಬಿಡು ಅಂತ ಹೇಳಿದ್ರೆ, ನಮ್ಮಮ್ಮ ಬೇಡ ಇನ್ನೂ ತಗೊಂಡು ಹೋಗೋಣ ಅಂತ ಬಂದರು. ಇಲ್ಲಿ ಅಂಗಡಿಯವರು ನಾನು ವೀಡಿಯೋ ಮಾಡ್ತಾಯಿದ್ರೆ ಸ್ವಲ್ಪ ನಗಾಡ್ತಾಯಿದ್ರು. ಫಸ್ಟು ಭಯ ಪಟ್ಟರು ಆ್ಯಕ್ಚುಲಿ, ಏನಕ್ಕಮ್ಮ ವೀಡಿಯೋ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ಈ ಥರ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಅಂತ ಸುಮ್ಮನೆ ಇದ್ದರು. 100 grams 80 रुपीज़ है. बहुत महंगा है. ये तो ठीक है, रिच है. इसका तो वो भी ले लिया नानी ने, सब ले लिया. ఆడే కింద తీసుకుందాం కదా. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ. ಯೂಟ್ಯೂಬ್ ಚಾನಲ್ ನೋಡಿ, ಭಾರತಿ ಕೌರ್ ಕನ್ನಡ ವ್ಲಾಗ್ಸ್ ಅಂತ. ओके, सब्सक्राइब मारो. मेरे को पूरे जा रहे थे वो. हाँ, आप देख रहे थे ना, सरदार करके देख रहे थे. फ्रेंड्स, मेरा भाई बीमार है. वो कल से वॉमिटिंग कर रहा है. अभी वो सोया है. फिर हमको पूरा सोने नहीं दिया. हमको पूरी रात सोने नहीं दिया ना. अभी थोड़ा सा फीवर है अभी भी. ತುಂಬ ವಾಮಿಟಿಂಗ್ ಮಾಡ್ತಾ ಇದ್ದ. ಪೂರ್ತಿ ರಾತ್ರಿ ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್ ಎಲ್ಲನೂ ಗಲೀಜಾಗಿಬಿಟ್ಟಿತ್ತು. ಮಿಷಿನಲ್ಲಿ ಹಾಕ್ಬಿಟ್ಟಿದ್ದೀವಿ. ನಮ್ಮಮ್ಮ ಇವನಿಗೆ ಜ್ಯೂಸ್ ಎಲ್ಲ ಮಾಡಿ ಕೊಟ್ಟರು, ಕುಡ್ದಿದ್ದಾನೆ. ಬಟ್ ವಾಮಿಟಿಂಗ್ ಮಾಡ್ತಾನೇ ಇದ್ದಾನೆ. ಇವನಿಗೆ ಮೊಬೈಲ್ ಬೇಕಂತೆ ಗೇಮ್ ಆಡೋದಕ್ಕೆ. ಮೊಬೈಲ್ ಚಾಯ್ನಾ ಆಪ್ಕೋ. ನಾನು ಸ್ವಲ್ಪ ಕಸ ಎಲ್ಲ ಗೂಡಿಸ್ಬಿಡ್ತೀನಿ. ನಮ್ಮಮ್ಮ ಕಿಚನಲ್ಲಿ ಬ್ಯುಸಿಯಾಗಿದ್ದಾರೆ. ಇದು ನಮ್ಮ ತಮ್ಮಂದು ರೂಮು. ಅವನದು ಟ್ರೈನಿಂಗ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಹೊಸ ಪ್ರಾಡಕ್ಟ್ಸ್ನ ಅನ್ಬಾಕ್ಸಿಂಗ್ ಮಾಡಿದ್ದ. ಮತ್ತು ಅದನ್ನು ತಗೊಂಡೋಗಿದ್ದಾನೆ. ಬೆಳಗ್ಗೆಯಿಂದ ಮಿಷಿನ್ ರನ್ ಆಗ್ತಾನೇ ಇದೆ.
ಇದು ಥರ್ಡ್ ಟರ್ನು. ಇದರಲ್ಲಿ ಬ್ಲ್ಯಾಂಕೆಟ್ಸ್ ಇದೆ. ಇವಾಗ ಇವನಿಗೆ ಮೊಬೈಲ್ ಬೇಕಂತೆ ಗೇಮ್ ಆಡೋದಕ್ಕೆ. ಮೊಬೈಲ್ ಬೇಕಾ? ಏನಕ್ಕೆ? ಏನು ಗೇಮ್? ಫ್ರೀ ಫೈರ್ ಗೇಮ್ ಆಡೋದಕ್ಕೆ. ಹೋಮ್ವರ್ಕ್ ಯಾವಾಗ ಮಾಡ್ತೀಯಾ? ಕರ್ಲಿ ಬುಕ್ ಟಚ್ಚೇ ಮಾಡಿಲ್ಲ ಇವನು. ಪಕಡು. ಬೆಳಗ್ಗೆಯಿಂದ ವಾಮಿಟಿಂಗ್ ಮಾಡಿ 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 ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾನೆ. ನಮ್ಮಮ್ಮ ರವಾ ಗೆಂಜಿ ಎಲ್ಲನೂ ಮಾಡಿ ಕೊಟ್ಟರು, ಬಟ್ ಏನೂ ಕುಡ್ದಿಲ್ಲ. ಸೊ ಅದಕ್ಕೆ ಇವಾಗ ಎಳ್ನೀರನ್ನ ತೊಗೊಂಡು ಬಂದರು. ಅದರಲ್ಲಿ ಸ್ವಲ್ಪ ಗ್ಲೂಕೋಸನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ಕುಡಿ ಅಂತ ಹೇಳ್ಬಿಟ್ಟು. ಆಕರು ಈ ತಾಗ್ನಿ ಉಂಟು ಮಾ ಕೊಂಚು. ಹಾಂ अब आकर आ अंदर ले बस हो गया. और थोड़ा सा पी लो अभी. आ बस थोड़ा सा वॉक कर लेना, लाइट चलेगी. उठो वहाँ से, बाल स्मेल करो. नानी का बाल स्मेल करो, वो स्मेल करते हैं. करना तो वॉमिटिंग नहीं होगा. हम बस में भी जब वॉमिटिंग आती थी ना, ऐसे बाल पकड़ के ऐसे ऐसे करते थे. अभी तक नानी ब्रेकफास्ट भी नहीं किया, तुम्हारे लिए जा जा के लेके आ रहे हर चीज़. वॉमिटिंग मत कर देना. उठे, थोड़ा सा वॉक कर ले, बाद में वॉमिटिंग हो जाएगी. सो मत. डाइजेशन हो गया. शिवरिंग हो रही है? हाँ, हेडेक हो रही है? अभी नहीं हो रहा. क्या टायर्डनेस हो रही है? सोने का मन कर रहा है? ಫ್ರೆಂಡ್ಸ್, ಫೈನಲಿ 3 ದಿನ ಆದಮೇಲೆ ನನ್ನ ಮಗ ಸ್ವಲ್ಪ ರಿಕವರ್ ಆಗಿದ್ದಾನೆ. ಡಾಕ್ಟ್ರ್ ಹೇಳಿದ್ರು 3 ಡೇಸ್ ತಗೊಳುತ್ತೆ, ಫೀವರ್ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ, ಸೊ ರೆಸ್ಟ್ ತಗೋ, ಫ್ರೂಟ್ಸ್ ತಿನ್ನು, ಲಿಕ್ವಿಡ್ ಫುಡ್ಡನ್ನು ಕನ್ಸ್ಯೂಮ್ ಮಾಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಮಾಡಿದ್ವಿ. ಬಟ್ ಇವನು ಅಷ್ಟೇನು ತಿನ್ನೋಕ್ಕೆ ಹೋಗಿಲ್ಲ. ಇವನು ತುಂಬ ರೆಸ್ಟ್ ತೊಗೊಂಡ. ಮೆಡಿಸಿನ್ ತಿನ್ನೋದು, ಸ್ವಲ್ಪ ಜ್ಯೂಸ್ ಕುಡಿಯೋದು, ಮಲ್ಕೊಳ್ಳೋದು, ಮೆಡಿಸಿನ್ ತಿನ್ನೋದು, ಜ್ಯೂಸ್ ಕುಡಿಯೋದು, ಮಲ್ಕೊಳ್ಳೋದು, ಸ್ವಲ್ಪ ಫ್ರೂಟ್ಸ್ನ ತಿನ್ನೋದು ಅಷ್ಟೇ. ಬೇರೆ ಏನು ತಿಂದೆ ಸಣ್ಣ ಆಗಿಬಿಟ್ಟಿದ್ದಾನೆ. ಬಟ್ ಫೀವರ್ ಕಡಿಮೆ ಆಗಿದೆ, ಆ್ಯಕ್ಟಿವ್ ಆಗಿದ್ದಾನೆ, ಬೆಳಗ್ಗೆಯಿಂದ ಎದ್ಬಿಟ್ಟು ಓಡಾಡ್ತಾ ಇದ್ದಾನೆ. ಸೊ ಈಸ್ ಫೀಲಿಂಗ್ ಬೆಟರ್ ನಾವು. ನಿಮಗೆ ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ. ಯು ವಾಂಟ್ ಟು ಸೇ ಸಮಥಿಂಗ್? सबसे पहली बात, मेरी नानी ने मेरे से ज़्यादा ख्याल रखा. मतलब वो हर एक चीज़ मेरे को बना के दे रही थी. जो जूस बोल रही थी वह फ्रूट्स का, हर एक चीज़. पता नहीं का क्या कहते हैं मुझे, कषाया कषाया बना के दे रही थी. और क्या था, ये रागी से कुछ बनता है ना, रागी गंजी. हाँ, रागी गंजी. और फ्रूट्स का पता नहीं, मतलब हर एक चीज़ जिससे मैं जल्द से जल्द ठीक हो सकूँ वो सब बना कर दे रही थी मेरे को. हर चीज़ कर रही थी मेरे लिए. और मम्मा ने मेरा बहुत ज़्यादा ख्याल रखा है ना. मतलब मैं इतना ज़्यादा हालत ख़राब हो गई थी मेरे को वॉमिट आ रही थी, और लूज मोशन भी हो गया था. और पर तब भी मेरी नानी और मम्मा ने मेरी बहुत हेल्प की, तो मैं दोनों को ही थैंक यू कहना चाहूँगा. ಸಡನ್ನಾಗಿ ಈ ಥರ ಆಗಿಬಿಟ್ಟಿದ್ದನ್ನು ನೋಡಿಬಿಟ್ಟು ನಮಗೂ ಒಂಥರ ಭಯ ಆಯಿತು. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಬೀನ್ ಮೋರ್ ದೆನ್ 9 ಇಯರ್ಸು. ತುಂಬ ಹೆಲ್ದಿಯಾಗಿದ್ದಾನೆ. ಒಂದು ಸಲನೂ ಹುಷಾರು ತಪ್ಪಿದ್ದೇ ಇಲ್ಲ. ಬಟ್ ಸಡನ್ನಾಗಿ ಇಲ್ಲಿಗೆ ಬಂದಮೇಲೆ ಫ್ರಿಜ್ಜಲ್ಲಿ ನೀರಿಟ್ಟು ಕುಡಿಯೋದು, ಮತ್ತು ನಮ್ಮಪ್ಪ ಹತ್ರ ಚಿಪ್ಸನ್ನು ತರಿಸಿ ತಿಂತಾ ಇದ್ದ. ತುಂಬ ಹೀಟ್ ಆಗಿಬಿಟ್ಟಿತ್ತು, ಅದಕ್ಕಾಗಿ ಅವನಿಗೆ ಈ ಥರ ಜ್ವರ ಎಲ್ಲ ಬಂದಿತ್ತು. ಸೊ ಇವಾಗ ಅವನಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಇಲ್ಲಿನ ವೆದರ್ಗೂ ಚಂಡೀಗಢ ವೆದರ್ಗೂ ತುಂಬ ವ್ಯತ್ಯಾಸ ಇದೆ. ಅಲ್ಲಿ ಬಿಸಿಲು ತುಂಬ ಎಕ್ಸ್ಟ್ರೀಮ್ ಆಗಿದೆ. ಇವಾಗ ಇಲ್ಲಿ ಮಳೆ ಇರೋ ಕಾರಣ ತುಂಬ ಚಿಲ್ಡ್ ಆಗಿದೆ. ಅದಕ್ಕೆ ಇವ್ನಿಗೆ ಹೇಳಿದ್ದೀವಿ, ಫ್ರಿಜ್ಜಲ್ಲಿ ನೀರಿಟ್ಟು ಕುಡಿಬೇಡ, ತುಂಬ ಚಿಪ್ಸ್ ತಿನ್ನಬೇಡ, ಟೈಮ್ ಪ್ರಕಾರ ಊಟ ಮಾಡು, ಸ್ವಲ್ಪ ಆ್ಯಕ್ಟಿವ್ ಆಗಿರು ಅಂತ ಹೇಳ್ಬಿಟ್ಟು. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಯು ಶುಡ್ ನಾಟ್ ಡ್ರಿಂಕ್ ಫ್ರಿಜ್ ವಾಟರ್.
ಓಕೆ, ಯು ಶುಡ್ ನಾಟ್ ಈಟ್ ಚಿಪ್ಸ್. ಸ್ವಲ್ಪ ಟೇಸ್ಟ್ಗೆ ತಿಂದರೆ ಪರವಾಗಿಲ್ಲ, ಇವನು ದೊಡ್ಡ ದೊಡ್ಡ ಪ್ಯಾಕೆಟು ಥರ ತರಿಸಿ ತಿಂತಾ ಇದ್ದ. ಆ ಕಡೆ ಎಲ್ಲನೂ ಆರ್ ಚಿಪ್ಸ್ ಸಿಗೋದೇ ಇಲ್ಲ. ಸೊ ಇಲ್ಲಿಗೆ ಬಂದಾಗ ತಿನ್ನಬೇಕು ಅನಿಸುತ್ತೆ. ನಮ್ಮಪ್ಪ ತಂದು ಕೊಡ್ತಾ ಇರ್ತಾರೆ. ಅದನ್ನು ತಿಂದು ಹೀಟ್ ತುಂಬಾ ಆಗಿಬಿಟ್ಟಿತ್ತು ಇವನಿಗೆ. 2 ಡೇಸಲ್ಲಿ more than 4 ಪ್ಯಾಕೆಟ್ಸ್ನ ಖಾಲಿ ಮಾಡಿಬಿಟ್ಟ ಇವನು. But while going from here, while going back to Chandigarh, I will take 2 packets because it is not available in Chandigarh. ಇಲ್ಲಿಂದ ಹೋಗೋವಾಗ ಹಾಟ್ ಚಿಪ್ಸ್ನ ತೊಗೊಂಡು ಹೋಗ್ತಾನಂತೆ. ಇವನಿಗೆ ಇಷ್ಟ ಅಲ್ವಾ, ಸೊ ಅದಕ್ಕೋಸ್ಕರ ಹೇಳು. So today I am going to Lulu Hyper Mall. ಸ್ವಲ್ಪ ಹುಷಾರಾಗಿದ್ದಾನೆ. ಲೂಲು ಹೈಪರ್ ಮಾಲ್ಗೆ ಹೋಗ್ತಾನಂತೆ ಇವನು. ನಮ್ಮ ತಮ್ಮನ ಹತ್ರ ಫಸ್ಟೇ ಬೆಳಗ್ಗೆ ಎದ್ದ ತಕ್ಷಣವೇ ಬಟ್ರಿಂಗೆಲ್ಲ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡಿದ್ದಾನೆ. ಸೊ ಅವನು ಸರಿ ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ನೀನು ಚೆನ್ನಾಗಿ ತಿನ್ನು, ವೀಕ್ ಆಗಿಬಿಟ್ಟಿದ್ಯಾ ಅಂತ ಅವನು ಹೇಳ್ದ. ಒಂಥರ ಬೇಜಾರಾಗುತ್ತೆ ಅಲ್ವಾ ಇಲ್ಲಿಗೆ ಬಂದಮೇಲೆ ಸಡನ್ನಾಗಿ ಈ ಥರ ಹುಷಾರು ತಪ್ಪಿರೋದೆಲ್ಲ. ಸೊ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಸ್ವಲ್ಪ ರಿಕವರ್ ಆಗು, ಆಮೇಲೆ ಎಲ್ಲಿ ಬೇಕಾದರೂ ಸುತ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಕರ್ಕೊಂಡು ಹೋಗ್ತಾರೆ, ಸ್ವಲ್ಪ ಇವನಿಗೂ ರಿಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು. ಓಕೆ, ಯು ಹ್ಯಾವ್ ಟು ಟೇಕ್ ಕೇರ್. ಆ್ಯಂಡ್ ಇವನು ಹೇಳ್ದಂಗೆ ಆ್ಯಕ್ಚುಲಿ ನಮ್ಮಮ್ಮ ತುಂಬ ಅಂದರೆ ತುಂಬ ಇವನ್ನ ಕೇರ್ ಮಾಡಿದ್ರು. ಟೈಮ್ ಪ್ರಕಾರ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ಅವ್ನು ಸ್ವಲ್ಪ ಬೇಗನೆ ರಿಕವರ್ ಆದ. ನಮಗೆ ಕಮೆಂಟ್ ಬಂತು ನಿಮ್ಮ ವಿಡಿಯೋ ನೋಡಿಬಿಟ್ಟು, ಏನು ನಿಮ್ಮ ಅಪ್ಪನಿಗೆ ಈ ಥರ ಇನ್ಸಲ್ಟ್ ಮಾಡ್ತೀಯ ಅಂತ. ಸೊ ನೀವು ಹೇಳಿ, ನಾನು ಇನ್ಸಲ್ಟ್ ಮಾಡಿದ್ದೀನ ನಿಮಗೆ? ಇಲ್ಲಾಂದರೆ ನಾವು ಇದೇ ಥರನ ಮಾತಾಡೋದು ಮನೆಯಲ್ಲಿ? ಚಿಕ್ಕ ವಯಸ್ಸಿನ ಅದೇ ಮಾತಾಡೋಣ. ಊಟ ತಿಂತೀನಿ, ಗ್ರೌಂಡ್ ಮಾಡ್ತೀನಿ ಅಷ್ಟೇ. ಕೆಲಸ ಎಲ್ಲ ನಮ್ಗೆ ಏನು ಮಾಡೋಕ್ಕೆ ಇಲ್ಲ. ನಾನು ನೀವು ಬಿಡಿ, ನೀವು ಊಟ ತಿಂತೀರಾ, ಗ್ರೌಂಡ್ಗೆ ಹೋಗ್ಬಿಟ್ಟು ಬರ್ತೀರಾ, ನಿಮ್ಗೆ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಬಟ್ ನಾನು ನಿಮ್ಮ ಜೊತೆ ಮಾತಾಡಿದ್ನಲ್ಲ, ನಿಮ್ಮ ಯಾರಪ್ಪ ಅವರು ಗರ್ಲ್ ಫ್ರೆಂಡ್ದೆಲ್ಲ ದೊಡ್ಡದೆಲ್ಲ ಮಾತಾಡಿದ್ನಲ್ಲ, ನಿಮಗೆ ಇನ್ಸಲ್ಟ್ ಆಯಿತಾ? ಏನು ನನಗೆ ನೀವೇ ತಾನೇ ನಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದು. ಹಾಂ, ಅದಕ್ಕೆ ತಾನೇ ನಾನು ನಿಮ್ಮ ಜೊತೆ ಕಾಮಿಡಿ ಮಾಡಿರೋದು. ಈ ಮಾತೆಲ್ಲ ಮಾತಾಡಿದ್ರೆ ನಿಮಗೆ ನಗು ಬರುತ್ತೆ ತಾನೇ, ಕೋಪ ಬರಲ್ಲ. ಇವರು ನಮ್ಮಪ್ಪ ಆ್ಯಕ್ಚುಲಿ ಏನಂದರೆ ಏನೂ ಮಾತಾಡಲ್ಲ. ಬರ್ತಾರೆ, ಸುಮ್ಮನೆ ಕುತ್ಕೊತಾರೆ, ಟಿ ವಿ ನೋಡ್ತಾರೆ, ತಿಂತಾರೆ, ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಡ್ತಾರೆ, ರಾತ್ರಿ ಬರ್ತಾರೆ. ಸೊ ಇವ್ರ ಹತ್ರ ಎಂಟರ್ಟೈನ್ಮೆಂಟ್ ಮಾಡಬೇಕಂದ್ರೆ ಸ್ವಲ್ಪ ಅವ್ರದ್ದು ಹಳೇ ವಿಚಾರಗಳೆಲ್ಲ ಮಾತಾಡಿದ್ರೆ ಸ್ವಲ್ಪ ನಗಾಡ್ತಾರೆ, ಸ್ವಲ್ಪ ಖುಷಿಯಿಂದ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಬ್ಲಾಗಲ್ಲಿ ಆ ಥರ ಮಾತಾಡಿದ್ದು. ನಮ್ಮ ಅಪ್ಪನೂ ಖುಷಿಯಾಗಿ ರಿಪ್ಲೈ ಮಾಡಿದ್ರು. ನಾವು ಯಾವಾಗಲೂ ಇವ್ರಿಗೆ ಮನೇಲಿರಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತೀವಿ. ಬಟ್ ಇವ್ರು ಮನೇಲಿ ಇರಲ್ಲ. ಯಾಕೆ ನೀವು ಮನೇಲಿ ಇರಲ್ಲ ಹೇಳಿ? ಅದು ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಮ್ಮ ತಂದೆಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿಬಿಟ್ಟಿದೆ. 365 ಡೇಸಲ್ಲಿ ಒಂದು ದಿನಾನೂ ನಮ್ಮ ಮನೇಲಿ ಇರೋದೇ ಇಲ್ಲ. ನಾನು ನಿನ್ನೆನೂ ನಮ್ಮಪ್ಪ ಸ್ವಲ್ಪ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ರು, ತಲೆಗೆಲ್ಲ ಸ್ನಾನ ಮಾಡಿಕೊಂಡು. ಒಂದು 5 ನಿಮಿಷ ಇರಪ್ಪ, ನಾನು ವೀಡಿಯೋ ಮಾಡ್ತೀನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರೆ ಸರಿ ಅಂತ ಅಂದರು. ನಾನು ಒಳಗಡೆ ಹೋಗಿ ಬರೋದಷ್ಟಕ್ಕೆ ಅವ್ರಿಗೇನೋ ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಹೋಗ್ಬಿಟ್ರು. ಒಂದು ಬಸ್ ಪಾಸ್ ಮಾಡಿಸ್ಕೊಂಡಿದ್ದಾರೆ, ಅದರೊಳಗಡೆ ಬೇರೆ ಯಾವುದೋ ಫ್ರೆಂಡನ ಮಗದ ಫೋಟೋ ಇಟ್ಕೊಂಡಿದ್ದಾರೆ. ಏಕೆ ಅಂತ ಕೇಳಿದ್ರೆ ಪಾಪ ಅವ್ರು ಕೊಟ್ಟರು, ನಾನು ಇಟ್ಕೊಂಡೆ ಅಂತ ಹೇಳ್ತಾರೆ. ಸೊ ಆ ಥರ ನಮ್ಮಪ್ಪ. ಏನಾಯ್ತಪ್ಪ, ಮನೆಯೊಳಗೆ ಊಟ ಸಿಗ್ತಾ ಇದೆ, ಹಾಂ ಟೈಮ್ ನಾಷ್ಟ ಸಿಗ್ತಾ ಇದೆ, ತಿಂದ್ಬಿಟ್ಟು ಆರಾಮಾಗಿ ಸಿಕ್ಕೊಂಡು ಬರೋದು. ಅವ್ರು ಹೇಳಿರೋದು ನಿಮಗೆ ಕೇಳಿಸಿಲ್ಲ ಅನಿಸುತ್ತೆ. ಅವ್ರಿನ್ನೇನಿದೆ ಟೈಮ್ ಪ್ರಕಾರ ಊಟ ಸಿಗುತ್ತೆ ಅವರೇ ಅಂತ ಸ್ವಲ್ಪ ಆಚೆ ಹೋಗ್ಬಿಟ್ಟು ಆ್ಯಕ್ಟಿವ್ ಆಗಿ ಬರ್ತಾರೆ. ಬಟ್ ಮನೇಲಿ ಬಂದ ತಕ್ಷಣ ಕಾಲು ನೋವು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹಾಂ, ಏಜ್ ಆಗ್ತಾಯಿದ್ರೆ ಇರುತ್ತೆ ತಾನೇ. ಸೊ ನಮ್ಮ ಅಪ್ಪನಿಗೆ ಸೊ ಆ ಥರ ನಗಾಡಿಸ್ಕೊಂಡು ನಾವು ಮಾತಾಡ್ತೀವಿ. ಅದಕ್ಕೆ ಇನ್ಸಲ್ಟ್ ಮಾಡ್ದಂಗೆಲ್ಲ. ನಮ್ಮ ಅಪ್ಪ ಅಂದರೆ ನಮ್ಗೆ ತುಂಬ ಇಷ್ಟ. ನಮಗೆ ಇವ್ರನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ, ಅನಿಸುತ್ತೆ. ಹಿಂಗೆ ನಗಿತೀನಿ ಅಂತ ಮತ್ತೆ ನೆಗೆಟಿವ್ ಕಾಮೆಂಟ್ ಮಾಡಬೇಡಿ. ನಮ್ಮಪ್ಪ ಅಂದರೆ ನಿಜವಾಗ್ಲೂ ನಮಗೆ ಪಾಪ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಹಿಂಗೆ ಇರೋದು. ಅವ್ರು ಏನೇ ಮಾಡಿದ್ರು ಎಲ್ಲ ಹೇಳ್ತಾರೆ, ಮತ್ತು ನಾವೇನಾದರೂ ಹೇಳಿದ್ರು ಅವ್ರು ಸುಮ್ಮನೆ ನಗಾಡ್ತಾರೆ ಅಷ್ಟೇ. ಎದುರು ಆನ್ಸರ್ ಕೊಡೋಲ್ಲ, ಏನಮ್ಮ ಹಂಗಮ್ಮ ಹಿಂಗಮ್ಮ ಅಂತ ಏನೂ ಮಾತಾಡಲ್ಲ, ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ. ನಮ್ಮ ಅಮ್ಮನ ಹತ್ರ ಸ್ವಲ್ಪ ರೋಪ್ ಹೊಡಿತಾರೆ, ನಮ್ಮಮ್ಮನೂ ಸ್ವಲ್ಪ ರೋಪ್ ಹೊಡಿತಾರೆ. ಅದು ಗಂಡ ಹೆಂಡ್ತಿಗೆ ಬಿಟ್ಟಿರೋದು, ನಮಗೇನು ಗೊತ್ತಿಲ್ಲ. ಬಟ್ ನಮ್ಮಪ್ಪ ಅಂದರೆ ನಮಗೆ ಸ್ವಲ್ಪ ಪಾಪ ಅನಿಸುತ್ತೆ. ಅವ್ರಿಗೇನು ಗೊತ್ತಿಲ್ಲ, ಸ್ವಲ್ಪ ಅಷ್ಟು ಸ್ಮಾರ್ಟ್ ಇಲ್ಲ. ಸೊ ಅದಕ್ಕೆ ಅಂತ ಸ್ಮಾರ್ಟ್ ಇದ್ದಾರೆ, ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಸ್ಮಾರ್ಟ್ ಇದ್ದಾರೆ. ಎಷ್ಟು ಕೊಡಬೇಕು ಎಷ್ಟು ಅದೆಲ್ಲ ಲೆಕ್ಕಾಚಾರ ಇಟ್ಕೊತಾರೆ. ಬಟ್ ಬೇರೆ ವಿಚಾರಗಳಲ್ಲಿ ಅಷ್ಟು ಸ್ಮಾರ್ಟ್ ಇಲ್ಲ. ಸೊ ಇಷ್ಟೇ ನಮ್ಮ ಅಪ್ಪನ ಬಗ್ಗೆ. ನಮ್ಮ ಮಗಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ.
ಏನು ಭಾರತಿ, ನನ್ನ ಮಗಳು ಭಾರತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ನಮ್ಮ ಮಗಳು ಭಾರತಿ ಚಾನೆಲ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿಯನ್ನು ತೋರಿಸಿ, ನಿಮ್ಮ ಪ್ರೀತಿಯನ್ನು ತೋರಿಸಿ ಅವನ್ನ ಆಶೀರ್ವಾದ ಕೊಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ಇನ್ನೊಂದ್ಸತಿ ನಿಮ್ಗೆ ಡ್ಯಾನ್ಸ್ ಮಾಡೋದನ್ನ ತೋರಿಸ್ತೀವಿ. ನಮ್ಮಪ್ಪನ ಡ್ಯಾನ್ಸ್ ನಮ್ಮಪ್ಪ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ ಅದನ್ನು ತೋರಿಸ್ತೀವಿ. ನಿನ್ನೆ ರಾತ್ರಿನೂ ಸಹ ಅವರು ಡ್ಯಾನ್ಸ್ ಮಾಡಿದ್ರು. ನಾನು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ವೀಡಿಯೋ ಸಖತ್ತಾಗಿ ಆಡ್ತಾರೆ. ಫುಲ್ ಸ್ಟೈಲಿಂದ ಫುಲ್ ಎಂತೂಸಿಯಾಸ್ಟಿಕ್ ಆಗಿ ಎಲ್ಲ ಆಡ್ತಾರೆ. ಸೊ ನಮ್ಮಪ್ಪಗೆ ಎಲ್ಲರೂ ಪ್ರೀತಿ ಮಾಡ್ತೀವಿ. ಸೊ ನಿಮ್ಗೆ ಆ ಥರ ಅನಿಸುತ್ತೆ ನಾವು ಮಾತಾಡೋದು, ನಾವು ಇದೇ ಥರನೇ ಮಾತಾಡೋದು. ಸರಿ ನಾಯ್, ಓಕೆ, ನಾವು ಮಾಲ್ಗೆ ಹೋಗ್ಬಿಟ್ಟು ಬರ್ತೀವಿ. ಜಗಳ ಮಾಡಬೇಡ್ರಿ ಮನೇಲಿ, ಓಕೆನಾ? ಸರಿ, ಚಲೋ ಬೇಟ. ನಾವು ಬೆಂಗಳೂರಿಗೆ ಬಂದಿದ್ದು 17ನೇ ತಾರೀಕಿಗೆ. ಅದು ರಾತ್ರಿ 10:30 ಆಯಿತು ಮನೆಗೆ ರೀಚ್ ಆಗೋದಷ್ಟಿಗೆ. ಅದಾದ ನಂತರ 18, 19ನೇ ತಾರೀಕಿಗೆ ಮನೆಯಲ್ಲಿ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಒಳ್ಳೆ ಊಟ, ಇಲ್ಲಿನ ವೆದರ್ ಎಲ್ಲನೂ ಎಂಜಾಯ್ ಮಾಡಿದ್ವಿ. 19ನೇ ತಾರೀಕಿಗೆ ನನ್ನ ಮಗನಿಗೆ ಈ ಥರ ಆಯಿತು. ಅವನು ರಿಕವರ್ ಆಗೋದಕ್ಕೆ 3 ಡೇಸ್ ತಗೊಂತು. ಆಮೇಲೆ ವೀಕೆಂಡ್ ಬಂತು, ನನ್ನ ತಮ್ಮಂದು ರಜಾ ಇತ್ತು. ಅವನು ನೀನು ಬೇಗ ರಿಕವರ್ ಆದರೆ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನನ್ನ ಮಗ ಬೇಗನೆ ರಿಕವರ್ ಆಗಿಬಿಟ್ಟ. ಸೊ ಆ್ಯಸ್ ಪ್ರಾಮಿಸ್ಡ್ ಅವನು ಈ ಥರ ಲೂಲು ಮಾಲ್ಗೆ ಕರ್ಕೊಂಡು ಬಂದಿದ್ದಾನೆ. ನನ್ನ ಮಗಂದು ಫಸ್ಟೇ ಲಿಸ್ಟ್ ಇರುತ್ತೆ, ಇಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿ ಸುತ್ತಾಡಬೇಕು, ಇದು ತಿನ್ನಬೇಕು, ಅದು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಈ ಥರ ಸಡನ್ನಾಗಿ 3 ಡೇಸ್ ವೇಸ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವನು ತುಂಬ ನೊಂದ್ಕೊಂಡಿದ್ದ. ಸ್ವಲ್ಪ ನನ್ನ ತಮ್ಮ ಮನೇಲಿ ಇದ್ದಿದ್ದಕ್ಕೆ ಬೇಗ ರಿಕವರ್ ಆಗಿಬಿಟ್ಟು ಇಲ್ಲಿ ಎಲ್ಲ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಒಳ್ಳೆ ಗೇಮ್ಸ್ ಎಲ್ಲನೂ ಆಡಿಸ್ತಾನೆ ನನ್ನ ತಮ್ಮ. ತುಂಬ ದುಡ್ಡು ಖರ್ಚು ಮಾಡ್ತಾನೆ ನನ್ನ ತಮ್ಮ, ಹಿಂದೆ ಮುಂದೆ ನೋಡಲ್ಲ. ನಾನೇ ಬೇಡ ಬಿಡು ಅಂತ ಹೇಳಿದ್ರೂ ಅವನು ಬೇಡ, ಮಕ್ಕಳು ಆಡಲಿ, ಸ್ವಲ್ಪ ಅವ್ರಿಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಂದು ವಾರ ಹಿಂಗೆ ಒಂಥರ ನೆಗೆಟಿವ್ ಆಗಿ ಹೋಯ್ತಲ್ವ, ಸ್ವಲ್ಪ ಪಾಸಿಟಿವ್ ಆಗಿ ಇರಲಿ, ಅವ್ರ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಮಕ್ಕಳು ಯಾವ್ಯಾವ ಗೇಮ್ಸ್ ಆಡ್ತೀನಿ ಅಂತ ಹೇಳಿದ್ರು ಅವನ್ನೆಲ್ಲ ಆಡಿಸ್ದ. ಏನೇನು ತಿನ್ನಬೇಕಂತ ಕೇಳಿದ್ರು ಅವನ್ನೆಲ್ಲ ತಿನ್ನಿಸ್ದ. ಇನ್ಫ್ಯಾಕ್ಟ್ ನಾವೂ ಸಹ ಮಕ್ಕಳ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ, ಗೇಮ್ಸನ್ನು ಆಡಿದ್ವಿ. ನನ್ನ ಮೊಬೈಲ್ದು ಬ್ಯಾಟ್ರಿ ಲೋ ಆದ್ದರಿಂದ ನಾನು ತುಂಬ ಕಡೆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಆಗಿರಲಿಲ್ಲ. ಒಂದೊಂದು ಕಡೆ ರಿಸ್ಟ್ರಿಕ್ಟ್ ಆಗಿತ್ತು, ಮೊಬೈಲ್ಸ್ ಅಲೋ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್ ಬಾಯ್.